ಗಳಿಂದ ವಾದಿರಾಜರ ಹಿತೋಪದೇಶದ ಸಂದೇಶ ನಮ್ಮ ನಿತ್ಯ ಜೀವನವನ್ನು ಯಾವ ರೀತಿ ನಡೆಸಬೇಕು, ನಮ್ಮಲ್ಲಿರತಕ್ಕಂಥ ದುರ್ಗುಣಗಳನ್ನು ಪರಿತ್ಯಾಗ ಮಾಡಿ ಪರಮಾತ್ಮನ ಚಿಂತನೆ, ಪರಮಾತ್ಮನ ಪೂಜೆ, ಸ್ಮರಣೆ, ನಮ್ಮ ಧಾರ್ಮಿಕ ಆಚರಣೆ ಮತ್ತು ಧಾರ್ಮಿಕ ಆಚರಣೆಯ ಜೊತೆಗೆ ಉತ್ತಮವಾಗಿರತಕ್ಕಂಥ ವರ್ತನೆ ಬೇಕು. ದುರ್ಗುಣಗಳಿಗೆ, ಕಾಮಕ್ರೋಧಾದಿ ಮಾನಸಿಕ ದೋಷಗಳಿಗೆ ಅವಕಾಶ ಕೊಡಬಾರದು. ಅದಿದ್ದರೆ ನಮ್ಮ ಭಕ್ತಿ ಪೂರ್ಣ ಆಗುವುದಿಲ್ಲ. ಭಕ್ತಿಯ ಜೊತೆಗೆ ನೀತಿ, ಸದ್ಗುಣ ಇದು ಸೇರಬೇಕು. ಭಗವದ್ಗೀತೆಯ 12ನೇ ಅಧ್ಯಾಯದಲ್ಲಿ ಅದನ್ನೇ ಒತ್ತಿ ಹೇಳಿದ್ದಾರೆ. ಭಕ್ತನಾದವನೇ ಹೇಗಿರಬೇಕು? ಪರಮಾತ್ಮನ ಭಕ್ತಿಯ ಜೊತೆಗೆ ಯಾವ ಯಾವ ನೀತಿ ಸದ್ಗುಣಗಳು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಈ ಮಾತನ್ನು ಕೂಡ ಒತ್ತಿ ಹೇಳಿದ್ದಾರೆ. ಅದರಿಂದ ಭಗವದ್ಭಕ್ತಿ, ಭಗವಂತನಿಗೆ ಪ್ರೀತಿಕರವಾಗುವ ರೀತಿಯ ಉತ್ತಮ ಜೀವನ, ರಾಗ, ದ್ವೇಷ, ಸಿಟ್ಟು, ಹೊಟ್ಟೆಕಿಚ್ಚು ಮುಂತಾದ ದುರ್ಗುಣಗಳಿಗೆ ಅವಕಾಶವಾಗದೆ ಉತ್ತಮವಾದ ಜೀವನ ಕ್ರಮ, ಜೊತೆಗೆ ಪರಮಾತ್ಮನ ಸ್ಮರಣೆ, ಭಕ್ತಿ, ಬಹುಮುಖವಾದ ಭಗವಂತನ ಸೇವೆ, ಇದು ಎರಡು ಉತ್ತಮವಾದ ವರ್ತನೆ ಭಗವದ್ಭಕ್ತಿ. ಎರಡು ಜೊತೆಗೆ ಸೇರಿದಾಗ ಅವನ ವ್ಯಕ್ತಿತ್ವ ಉದಾತ್ತ ಪೂರ್ಣ ವ್ಯಕ್ತಿತ್ವ, ಭಗವಂತನ ಅನುಗ್ರಹವನ್ನು ಪ್ರಾಪ್ತನಾಗ್ತಾನೆ. ಇಂತಹ ಒಳ್ಳೆಯ ಸಂದೇಶ ಅದನ್ನು ನಮ್ಮ ಕಳಸಾಪುರವರು 2 ದಿನಗಳಲ್ಲಿ ವಾದಿರಾಜರ ಹಿತೋಪದೇಶ ಸಂಕ್ಷಿಪ್ತವಾಗಿ ಸರಳವಾಗಿ ನಮ್ಮ ಜೀವನಕ್ಕೆ ಏನು ಬೇಕದನ್ನು ಲಿಸ್ಟ್ ಮಾಡಿ, ಪಟ್ಟಿ ಮಾಡಿ, ಇದನ್ನು ಮಾಡಿ ಎಂಬುದಾಗಿ ವಾದಿರಾಜರು ಅವರ ಸ್ತೋತ್ರ ಸಾಹಿತ್ಯ, ಅವರ ಶಾಸ್ತ್ರ ಸಾಹಿತ್ಯ, ಕಾವ್ಯ ಎಲ್ಲ ರೀತಿಯಿಂದಲೂ ಕೂಡ ನಮಗೆ ಉತ್ತಮ ಮಾರ್ಗದರ್ಶನ ಮಾಡಿದ ವಾದಿರಾಜರ ಗುರುಗಳ ಆ ಹಿತೋಪದೇಶದ ಪ್ರವಚನ 2 ದಿನಗಳಲ್ಲಿ ನಡೆದಿದೆ. ಇವತ್ತು ಮಹಾಭಾರತದ ಅನೇಕ ದಿನಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ಮಹಾಭಾರತ ರಾಮಾಯಣ ಪ್ರವಚನಕ್ಕೆ ಕೆಲವು ಅಡೆತಡೆ ಬಂದಿದೆ. ಈಗ ಇವತ್ತು ಪುನಃ ಅದನ್ನು ಮುಂದುವರಿಸ್ತಾ ಇದ್ದೇವೆ. ದುರ್ಯೋಧನ, ಕರ್ಣ, ಶಕುನಿ ಅವರ ಉತ್ತೇಜನೆ, ಅವರು ಎಷ್ಟು ಅವನನ್ನು ಬೆಂಬಲಿಸಿ ಧೈರ್ಯ ತುಂಬುವ ಮಾತುಗಳನ್ನು ಆಡಿದರು. ಅವನು ಅದಕ್ಕೆಲ್ಲ ಬೆಲೆ ಕೊಡದೆ ಪ್ರಾಯೋಪವಾಸದ ಸತ್ಯಾಗ್ರಹ, ನನಗಿನ್ನು ಬೇಡೇ ಬೇಡ, ಪ್ರಾಣವನ್ನೇ ಕಳೆದುಕೊಳ್ತೇನೆ ಎಂಬಷ್ಟು ಅಪಮಾನದಿಂದ ನಾಚಿಕೆ ಪಟ್ಟು ಹಸ್ತನಾವನಿಗೆ ನಾನು ಮುಖವನ್ನೇ ತೋರಿಸುವುದಿಲ್ಲ, ಇಲ್ಲೇ ಪ್ರಾಣ ಕಳೆದುಕೊಳ್ತೇನೆ ಎಂಬಂಥ ಹತಾಶ ಸ್ಥಿತಿ, ಬದುಕುವುದೇ ಬೇಡ ಎಂಬಂಥ ಸ್ಥಿತಿಗೆ ಬಂದಾಗ ದೈತ್ಯ ಶಕ್ತಿಗಳು ಅವನಿಗೆ ಧೈರ್ಯ ತಂದುಕೊಟ್ಟು, ನಾವೆಲ್ಲ ಇದ್ದೇವೆ, ನೀವು ದೊಡ್ಡ ಶಕ್ತಿಯನ್ನು ತುಂಬುತ್ತೇವೆ, ವಿಶ್ವದೃಢಾದಿಗಳ ಮನಸ್ಸನ್ನು ಮತ್ತಷ್ಟು ಕೆಡಿಸ್ತೇವೆ, ಏನು ಭಯಪಡಬೇಡ, ಧೈರ್ಯದಿಂದ ಮುನ್ನುಗ್ಗು ಎಂಬುದಾಗಿ ಆ ದೈತ್ಯ ಶಕ್ತಿಗಳು ನಾನಾ ರೀತಿಯ ಪ್ರಬೋಧನೆ ಮಾಡಿದಾಗ ಕಳಕೊಂಡ ಉತ್ಸಾಹವನ್ನು ಪುನಃ ಪಡೆದ. ರಾತ್ರಿ ಬೆಳಗಾಗೋದ್ರೊಳಗೆ ಅವನ ಮನಸ್ಸೇ ಬದಲಾಯಿತು. ಹಿಂದಿನ ದಿವಸ ರಾತ್ರಿ ಪ್ರಾಣ ಕಳೆದುಕೊಳ್ತೇನೆ ಎಂಬಂತಹ ಹತಾಶ ಸ್ಥಿತಿಯಲ್ಲಿ ಇದ್ದ ದುರ್ಯೋಧನ ದೈತ್ಯ ಶಕ್ತಿಗಳ ಪ್ರಬೋಧನೆಯಿಂದ ಧೈರ್ಯ ಉತ್ಸಾಹ ತಂದು ಹೊಸ ಮನುಷ್ಯನಾಗಿ ಅವನು ಮುಂದಿನ ಜೀವನಕ್ಕೆ ತಯಾರಾಗಿದ್ದಾನೆ. ಕರ್ಣ, ಶಕುನಿ ಅವರಿಗೆಲ್ಲ ಸಂತೋಷವಾಯಿತು. ಎಲ್ಲರೂ ಕೂಡ ಧೈರ್ಯ ತುಂಬಿಕೊಂಡು ಹಸ್ತಿನಾವತಿಗೆ ಹೋಗ್ತಾರೆ. ಅಲ್ಲಿ ಭೀಷ್ಮಾಚಾರ್ಯರು ಇವರೆಲ್ಲ ಸೇರಿದಾಗ ಆ ದುರ್ಯೋಧನನ್ನು ಕರೆದು ಭೀಷ್ಮಾಚಾರ್ಯರು ಅವನಿಗೆ ಉಪದೇಶ ಕೊಡ್ತಾ ಇದ್ದಾರೆ. ನೀನು ಆ ಪಾಂಡವರ ಇದ್ದ ಜಾಗಕ್ಕೆ, ದ್ವೈತವನಕ್ಕೆ ಹೋಗುವುದು ಬೇಡ ಎಂಬುದಾಗಿ ನಾವು ಎಚ್ಚರಿಸಿದೆವು. ಉಕ್ತಂ ತಾತ ಯಥಾಪೂರ್ವಂ ಗಚ್ಚತಸ್ತೆ ತಪೋವನಂ ಗಮನಂ ಮೇ ನರುಚಿತಂ
ನೀವು ಹೋಗೋ ಮುಂಚೆ ನಾವು ಹೇಳಿದ್ದೇವೆ, ಹೋಗುವುದು ಬೇಡ, ಇದು ಆರಾಮವಾಗಿ ಇಲ್ಲಿ ಕುಳಿತುಕೊಂಡು ಅಲ್ಲಿ ಹೋಗಿ ಅವರನ್ನು ಕೆಣಕಿ ಮತ್ತಷ್ಟು ಅಪಮಾನಿತನಾಗುವ ಸಂದರ್ಭ ತಂದುಕೊಳ್ಳಬೇಡ, ಹೋಗುವುದು ಬೇಡ. ಗಮನಮ್ಮೇ ನರುಚಿತಂ ತವ ತತ್ರ, ಇನ್ನು ಹೋಗುವುದು ಸರಿಯಲ್ಲ, ಬೇಡ ಅಂತ ಸಾರಿ ಸಾರಿ ಹೇಳಿದೆವು. ಆದರೆ ಏನಾಯಿತು ನೀವು ಹೋಗಿ ಗೃಹಣಂ ಶತ್ರುವೀರ್ ಬಲಾತ್ಕಾರದಿಂದ ಶತ್ರುಗಳ ಬಂಧನಕ್ಕೆ ಒಳಗಾದಿ. ನಿನ್ನ ಬಿಡುಗಡೆ ಮಾಡಿದ್ಯಾರು? ಪಾಂಡವರಿಂದ ಬಿಡುಗಡೆ, ಗಂಧರ್ವರಿಂದ ನಿನ್ನ ಬಂಧನ, ಪಾಂಡವರಿಂದ ಬಿಡುಗಡೆ. ನಚಲಜ್ಜಿಸಿ ಇಷ್ಟಾದರೂ ನೀನು ನಾಚಿಕೆ ಆಗೋದಿಲ್ಲವೇ? ಇನ್ನು ಭಾರಿ ಉತ್ಸಾಹದಿಂದ ದಿಗ್ವಿಜಯ ಸಾಧಿಸಿದವನಂತೆ ಬರ್ತಾ ಇದೆಯಲ್ಲ. ಮೊದಲೇ ಹೇಳಿದ್ದೆವು, ಅಲ್ಲಿ ಹೋಗಬೇಡ, ಅವರನ್ನು ಕೆಣಕುವುದು ಬೇಡ, ಮಾತು ಉಲ್ಲಂಘಿಸಿ. ಏನಾಯಿತು? ಇಷ್ಟಾದರೂ ನಿನಗೆ ನಾಚಿಕೆ ಬರುವುದಿಲ್ಲವ? ಇನ್ನೂ ಬುದ್ಧಿ ಬರುವುದಿಲ್ಲವೇ? ಪ್ರತ್ಯಕ್ಷವಂತವ ಗಾಂಧಾರಿ ಸಸೈನ್ಯಸ್ಯ ವಿಷಾಂಪತಿ ಸೂತಪುತ್ರರು ಅಭಯಾದ ಪೀಠ. ಇನ್ನು ಕಣ್ಣ ಮುಂದೆಯೇ ಕರ್ಣ ಏನು ಮಾಡಿದ? ರಕ್ಷಣೆಗೆ ಬಂದನೋ? ಪಲಾಯನ ಮಾಡಿದ, ಪೆಟ್ಟು ತಿಂದು ಓಡಿ ಹೋದ. ನೀನು ಬೊಬ್ಬೆ ಹಾಕ್ತಾ ಇದ್ದಿ. ಆದರೆ ನಿನಗೆ ಭರವಸೆ ಕೊಟ್ಟ ಕರ್ಣ ಕೈ ಕೊಟ್ಟ. ಆ ಕರ್ಣ ಪಾಂಡವರ 4ನೇ ಒಂದು ಅಂಶಕ್ಕೂ ಸರಿಯಲ್ಲ. ಅಂಥ ಕರ್ಣನನ್ನು ನಂಬಿಕೊಂಡು ನಿನ್ನೆಲ್ಲ ವ್ಯವಹಾರ ಮಾಡ್ತಾ ಇದ್ದಿ. ಏನಾಯಿತು? ಎಂಥ ಅಪಮಾನ! ಆದರೆ ಇನ್ನಾದರೂ ಈ ದುರ್ಬುದ್ಧಿ ಬಿಡು, ಪಾಂಡವರ ಜೊತೆಗೆ ವಿರೋಧ ಬೇಡ. ಇಷ್ಟು ನೀನು ಅಪಕಾರ ಮಾಡಿದರೂ ಪಾಂಡವರು ನಿನ್ನ ರಕ್ಷಣೆ ಮಾಡಿ ಬಂಧ ಮುಕ್ತರನ್ನಾಗಿ ಕಳಿಸಿದ್ದಾರೆ. ಅವರ ಈ ಉಪಕಾರವನ್ನಾದರೂ ಸ್ಮರಣೆ ಮಾಡು. ಇನ್ನಾದರೂ ಈ ತಪ್ಪು ಅನಾವಶ್ಯಕವಾದ ವನವಾಸ ಇದೆಲ್ಲ ಕಾನೂನುಬದ್ಧ ಅಲ್ಲ, ಧರ್ಮಸಮ್ಮತವಲ್ಲ. ಜೂಜಾಟದಿಂದ ಮೋಸದಿಂದ ಗೆದ್ದು ಅವರ ರಾಜ್ಯವನ್ನು ಅಪಹಾರ ಮಾಡುವುದು ಯಾವ ರೀತಿಯಿಂದಲೂ ಕಾನೂನಿಗೂ ಸಮ್ಮತವಲ್ಲ, ಧರ್ಮಕ್ಕೂ ಸಮ್ಮತವಲ್ಲ. ಅದನ್ನು ಬಿಟ್ಟು ಬಿಡು. ಪಾಂಡವರ ಜೊತೆಗೆ ಒಪ್ಪಂದ ಮಾಡು, ಅವರ ರಾಜ್ಯವನ್ನು ತಿರುಗಿ ಕೊಡು. 13 ವರ್ಷದ ವನವಾಸದ ಈ ನಿರ್ಬಂಧ ಬೇಡ, ಅದನ್ನೆಲ್ಲ ಹಿಂದೆ ಪಡೆಕು. ತಸ್ಮಾದಹಂ ಕ್ಷಮಂ ಮನ್ಯೆ ಪಾಂಡವೈಸ್ತೈಹಿ ಮಹಾತ್ಮಭಿ ಸಂಧಿವಿಧಾಂ ಶ್ರೇಷ್ಠ ಕುಲಸ್ಯಾಸಿ ವಿವೃದ್ಧಿ. ಇನ್ನಾದರೂ ನೀನು ಪಾಠ ಕಲಿತುಕೊಳ್ಬೇಕು. ಅವರ ಜೊತೆಗೆ ವಿರೋಧ ಬೇಡ. ಆ ವಿರೋಧ ಮಾಡಿ ಏನಾಯಿತು? ಮತ್ತಷ್ಟು ಅಪಮಾನ. ಆದ್ದರಿಂದ ಪಾಂಡವರ ಜೊತೆಗೆ ಸಂಧಾನ ಮಾಡಿ ಅವರಿಂದ ಅಕ್ರಮದಿಂದ ಗಳಿಸಿದ ರಾಜ್ಯವನ್ನು ಅವರಿಗೆ ಬಿಟ್ಟು ಕೊಟ್ಟು ಒಳ್ಳೆ ಆರಾಮವಾಗಿ ಕಾಲ ಕಳೆದು ಒಳ್ಳೆಯದು, ಹಾಗೆ ಮಾಡು ಎಂಬುದಾಗಿ ಭೀಷ್ಮಾಚಾರ್ಯರು ದುರ್ಯೋಧನ ತಿರುಗಿ ಹಸ್ತಿನಾವತಿಗೆ ಬಂದಾಗ ಅವನಿಗೆ ಉಪದೇಶ. ದುರ್ಯೋಧನ ಏನು ಮಾಡಿದ? ಅವನ ದೈತ್ಯ ಬುದ್ಧಿ, ದುಷ್ಟ ಬುದ್ಧಿ ಎಷ್ಟು ಕೆಳಮಟ್ಟಕ್ಕೆ ಅವನು ಹೇಳ್ತಾನೆ. ಭೀಷ್ಮಾಚಾರ್ಯ ಇಷ್ಟು ಉಪದೇಶ ಮಾಡ್ತಾ ಇದ್ದರೆ ಏವಮುಕ್ತಶ್ಚ ಭೀಷ್ಮೇನ ಧಾತರಾಷ್ಟ್ರೋ ಜನೇಶ್ವರ ಪ್ರಕಸ್ಯ ಸಹಸ ರಾಜನ್ ವಿಪ್ರತಸ್ತಿ. ನೆಗಾಡ್ತಾ ಅಪಹಾಸ ಮಾಡ್ತಾ ಆ ಸಭೆಯಿಂದ ಹೊರಟೋದು. ಭೀಷ್ಮಾಚಾರ್ಯರ ಉಪದೇಶಕ್ಕೆ ಬೆಲೆಯೇ ಇಲ್ಲ. ಅವರು ಉಪದೇಶ ಮಾಡ್ತಾ ಇದ್ದಾರೆ, ಸಲಹೆ ಕೊಡ್ತಾ ಇದ್ದಾರೆ. ಅವರನ್ನು ಅಪಹಾಸ ಮಾಡಿಕೊಂಡು ಶಕುನಿಯ ಜೊತೆಗೆ ಸಭೆಯನ್ನು ಬಿಟ್ಟು ಹೊರಗೆ ಹೋದ. ಭೀಷ್ಮಾಚಾರ್ಯರಿಗೆ ತಲೆ ತಗ್ಗಿಸಿದ. ಯಾಕೆ ನೀವನಿಗೆ ಉಪದೇಶ ಕೊಟ್ಟೆ? ನನ್ನ ಮರ್ಯಾದೆಯನ್ನೇ ಕಳೆದುಕೊಂಡೆ, ಒಂದು ಗೌರವವನ್ನು ಕೊಟ್ಟಿಲ್ಲ. ನಾನು ಮಾತಾಡ್ತಾ ಇರುವಾಗಲೇ ನನ್ನ ಅಪಹಾಸ ಮಾಡಿಕೊಂಡು ಸಭೆಯಿಂದ ಎದ್ದು ಹೊರಟು ಹೋದ ಎಂಬುದಾಗಿ ಆ ಭೀಷ್ಮಾಚಾರ್ಯರು ಬಹಳ ಬೇಸರ ಪಟ್ಟುಕೊಂಡು ಲಜ್ಜೆಯ ವ್ರೀಡಿತೋ ರಾಜನ್ ಜಗಾಮ ಸುಮನಿವೇಶನ, ತಲೆ ತಗ್ಗಿಸಿಕೊಂಡು ಅಪಮಾನಿತರಾಗಿ ಭೀಷ್ಮಾಚಾರ್ಯರು ತನ್ನ ಮನೆಗೆ ಹೋದರು. ಇದು ದುರ್ಯೋಧನನ ಪ್ರವೃತ್ತಿ, ಎಷ್ಟು ಕೆಳಮಟ್ಟದ ಪ್ರವೃತ್ತಿ. ಒಳ್ಳೊಳ್ಳೆ ಸಲಹೆ ಕೊಟ್ಟರೂ ಕೂಡ ಅದಕ್ಕೆ ಸರಿಯಾದ ರೀತಿಯಿಂದ ವರ್ತಿಸದೆ ಅಥವಾ ಅವರಿಗೆ ಗೌರವವನ್ನಾದರೂ ಕೊಡದೆ ತಿರಸ್ಕಾರ ಮಾಡಿ ಹೊರಟು ಹೋದ. ಅವನನ್ನು ಅನುಸರಿಸಿಕೊಂಡು ಕರ್ಣ, ದುಶ್ಯಾಸನ, ಆ ಪಟಾಲಂ ಎಲ್ಲ ದುರ್ಯೋಧನ ಹಿಂದೆ ಹೋದರು. ಭೀಷ್ಮಾಚಾರ್ಯ ಮಾತ್ರ ಉಳಿದರು. ಬೇಸರ ಆಯಿತು. ಅವರು ಮನೆಗೆ ಹೋದರು.
ಆಮೇಲೆ ಪುನಃ ಭೀಷ್ಮಾಚಾರ್ಯ ಹೋದ ಮೇಲೆ ಪುನಃ ದುರ್ಯೋಧನ ಅವರೆಲ್ಲ ಪರಿವಾರದವರು ಪುನಃ ಬಂದರು. ಆಗ ಕರ್ಣ ಹೇಳ್ತಾನೆ, ಯಾಕೆ ನೀನು ಆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರಿಗೆ ಅವಕಾಶ ಕೊಡ್ತಾ ಇದ್ದಿ? ಅವರು ಯಾವಾಗಲೂ ನಿನ್ನ ವಿರೋಧವನ್ನೇ ಮಾಡ್ತಾ ಇದ್ದಾರೆ. ದುರ್ಯೋಧನ ನಿಬೋಧೇನಂ ಭೀಷ್ಮ ಅಸ್ಮಾನ್ ನಿಂದತೆ ಸದಾ. ಭೀಷ್ಮಾಚಾರ್ಯರು ಯಾವಾಗಲೂ ನಮ್ಮನ್ನು ನಿಂದೆ ಮಾಡುವುದೇ, ನಮ್ಮ ದೋಷವನ್ನೇ ಹೇಳ್ತಾ ಇದ್ದಾರೆ. ಆದ್ದರಿಂದ ಅವನು ನನ್ನನ್ನು ದ್ವೇಷಿಸ್ತಾ ಇದ್ದಾನೆ. ನಿನ್ನ ಮೇಲೆ ವಿರೋಧ, ನನ್ನ ಮೇಲೆ ತಿರಸ್ಕಾರ. ಆದ್ದರಿಂದ ನನಗೊಂದು ಅವಕಾಶ ಕೊಡು. ನಾನು ಯುದ್ಧವನ್ನು ಮಾಡಿ ಎಲ್ಲ ರಾಜರನ್ನು ಗೆದ್ದು ಪಾಂಡವರು ರಾಜಸೂಯ ಯಾಗ ಮಾಡಿದಂತೆ ನಾವು ಒಂದು ದೊಡ್ಡ ಯಾಗ ಮಾಡೋಣ. ಅದಕ್ಕೆ ನಾನು ಆ ಭೀಮ ಅರ್ಜುನ ಅವರೆಲ್ಲ ದಿಗ್ವಿಜಯ ಮಾಡಿದಂತೆ ದಿಗ್ವಿಜಯ ಮಾಡಲಿಕ್ಕೆ ಅವಕಾಶ ಕೊಡು. ಎಲ್ಲ ಕಡೆ ಹೋಗಿ ದಿಗ್ವಿಜಯ ಮಾಡಿ ಕಪ್ಪ ಕಾಣಿಕೆ ಎಲ್ಲ ಪಡೆದುಕೊಂಡು ಬರ್ತೇನೆ. ಅದಕ್ಕೆ ನೀವು ಅವಕಾಶ ಕೊಡು ಅಂತ ಕೇಳ್ತಾರೆ. ದುರ್ಯೋಧನಿಗೆ ಭಾರಿ ಸಂತೋಷ ಆಯಿತು. ಪಾಂಡವರೆಲ್ಲ ರಾಜಸೂಯ ಯಾಗ ಮಾಡಿದಂತೆ ನಾನು ಒಂದು ಯಾಗ ಮಾಡಬೇಕು ಅಂತ ಪ್ರವರ್ತಿಸಿ ಕರ್ಣ ಹೊರಟ. ಕರ್ಣ ಎಲ್ಲ ಕಡೆ ಗೆದ್ದ. ಅವನಿಗೆ ಆ ಸಾಮರ್ಥ್ಯ ಇದು. ಅರ್ಜುನನಂತೆ ಅವನು ಸಮರ್ಥ. ಹೋದಲ್ಲೆಲ್ಲ ಕೆಲವರು ಯುದ್ಧವನ್ನೇ ಮಾಡಲಿಲ್ಲ. ಕರ್ಣನಿಗೆ ಹೆದರಿ ಕೆಲವರು ಯುದ್ಧ ಮಾಡಿದರು, ಅವರನ್ನು ಸೋಲಿಸಿದ, ದಿಗ್ವಿಜಯ ಸಾಧಿಸಿದ ಕರ್ಣ. ಯಾಕೆಂದರೆ ಕರ್ಣ ಮೊದಲೇ ಬಲಶಾಲಿ. ಈಗ ಅವನಿಗೆ ಮತ್ತೊಂದು ಬಲ ಹೆಚ್ಚು ಸೇರಿದೆ. ನರಕಾಸುರ ಕೃಷ್ಣನ ವೈರಿ, ಮಹಾದುಷ್ಟ, ಭಾರಿ ಶಕ್ತಿಶಾಲಿ. ಆ ದೈತ್ಯರು ಹೇಳಿದರು, ಆ ಸತ್ತು ಹೋದ ನರಕಾಸುರ ಕರ್ಣನನ್ನು ಪ್ರವೇಶ ಮಾಡಿ ಅವನ ಬಲವನ್ನು ಇಮ್ಮಡಿ ಮಾಡ್ತಾನೆ. ಈಗಿದ್ದ ಬಲಕ್ಕಿಂತಲೂ ಹೆಚ್ಚು ಬಲ ಅವನಿಗೆ ಮೊದಲೇ ಒಬ್ಬ ದೈತ್ಯ ಸಹಸ್ರವರ್ಮ ಅಂತ ದೈತ್ಯ ಶಕ್ತಿ ಒಳಗಿತ್ತು. ಸೂರ್ಯಪುತ್ರ ಒಳ್ಳೆಯವ, ಆದರೆ 2 ದೈತ್ಯರು, ಒಮ್ಮೆ ಸಹಸ್ರವರ್ಮ, ಈಗ ನರಕಾಸುರ. ಭೀಷ್ಮ ದ್ರೋಣಾದಿಗಳಲ್ಲಿಯೂ ಕೂಡ ದೈತ್ಯರ ಪ್ರವೇಶವನ್ನು ಮಾಡಿಸಿದ್ದಾರೆ. ಅವರು ಮೊದಲಿನಷ್ಟು ಪಾಂಡವರಿಗೆ ಅಭಿಮಾನ ಸ್ವಲ್ಪ ಕಮ್ಮಿಯಾಗಿದೆ. ಅವರಿಗೆ ಪಾಂಡವರ ಪರವಾಗಿ ಇದ್ದಾರೆ, ಆದರೆ ಈ ದೈತ್ಯರ ಪ್ರವೇಶದಿಂದ ಮೊದಲಿನಷ್ಟು ಪಾಂಡವರ ಪರವಾಗಿ ಮಾತಾಡ್ತಾ ಇರಲಿಲ್ಲ. ದುರ್ಯೋಧನ ಕಡೆಯಿಂದ ದುರ್ಯೋಧನ ಜೊತೆ ಸೇರ್ತಾ ಇದ್ದರು. ತಪ್ಪು ದುರ್ಯೋಧನದೊಂದು ಗೊತ್ತಿದ್ದರು, ಪಾಂಡವರದ್ದು ಸರಿ ಅಂತ ಗೊತ್ತಿದ್ದರು. ಅವರು ಆ ನಿರ್ಣಾಯಕ ಘಟ್ಟ ಬಂದಾಗ ದುರ್ಯೋಧನ ಜೊತೆಗೆ ಸೇರ್ತಾಯಿದ್ರು. ಹೇಳುವುದು ಉಪದೇಶ, ಒಳ್ಳೆಯ ಉಪದೇಶ, ಪಾಂಡವ ಪರವಾಗಿ ಮಾತಾಡೋದು. ಸಂದರ್ಭ ಬಂದಾಗ ನಿರ್ಣಾಯಕ ಘಟ್ಟದಲ್ಲಿ ದುರ್ಯೋಧನನ ಕಡೆ. ಇದೆಲ್ಲ ಕಾರಣ ಗಟ್ಟಿಯಾದ ಮನಸ್ಸಿಲ್ಲ. ಅವರದ್ದು ಸರಿ ತೋರಿಸದೆ ಇವರನ್ನು ಬಿಡಲಿಕ್ಕೆ ಆಗೋದಿಲ್ಲ. ಹಂಗು ಈ ಥರದಿಂದ ಭೀಷ್ಮ ದ್ರೋಣ ಅವರಲ್ಲಿಯೂ ಕೂಡ ಆ ದುಷ್ಟಶಕ್ತಿಯ ಪ್ರವೇಶ ಆಯಿತು. ಇದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕು. ಭೀಷ್ಮ ದ್ರೋಣಾದಿಗಳಂತಹ ಮಹತ್ವರು ದೈತ್ಯ ಶಕ್ತಿಯ ಆವೇಶಕ್ಕೆ ಒಳಗಾಗಿ ತಮ್ಮ ನಿಷ್ಠೆ, ತಮ್ಮ ಧರ್ಮನಿಷ್ಠೆ, ತಮ್ಮ ನ್ಯಾಯಪರತೆ ಅದನ್ನು ಕಳೆದುಕೊಂಡರು. ಆದ್ದರಿಂದ ನಾವೇನಾದರೂ ಕೆಟ್ಟ ಪ್ರವೃತ್ತಿ ಬಂದಾಗ ಇದನ್ನು ಜ್ಞಾಪಿಸಿಕೊಳ್ಳಬೇಕು. ಆ ಅಸುರ ಶಕ್ತಿಯ ಪ್ರವೇಶ ನಮ್ಮ ಒಳಗಾದರೆ ನಾವು ದಾರಿ ತಪ್ಪುತ್ತೇವೆ. ಈ ಎಚ್ಚರ, ಈ ಕಥೆ ಜ್ಞಾಪಕದಲ್ಲಿ ಇಟ್ಟುಕೊಂಡಾಗ ನಮಗೆ ನೆನಪಾಗ್ತದೆ. ಏನಾದರೂ ಕೆಟ್ಟ ಆಲೋಚನೆ ಬಂದಾಗ, ಇದು ದೈತ್ಯ ಆವೇಶದಿಂದಾಗಿದೆ, ನನ್ನದಲ್ಲ ಅಂತ ಕೂಡಲೇ ಆ ದೈತ್ಯರನ್ನು ನಮ್ಮ ಮನಸ್ಸಿನಿಂದ ಉಚ್ಚಾಟನೆ ಮಾಡುವ ಧೈರ್ಯ ಬರ್ತದೆ, ಆ ಪ್ರೇರಣೆ ಬರ್ತದೆ. ಭೀಷ್ಮ ದ್ರೋಣಾದಿಗಳು ಕೂಡ ಕರ್ಣ ದೈತ್ಯರು ದುರ್ಯೋಧನಿಗೆ ರಾತ್ರಿ ಬಂದು ಹೇಳಿದ್ದಾರೆ, ನಿನಗೆ ಅನುಕೂಲವಾಗುವ ರೀತಿಯಲ್ಲಿ ಭೀಷ್ಮ ದ್ರೋಣಾದಿಗಳ ಮನಸ್ಸನ್ನು ಕೂಡ ನಾವು ಕೆಡಿಸ್ತೇವೆ, ಅವರಲ್ಲಿ ನಾವು ಪ್ರವೇಶ ಮಾಡ್ತೇವೆ. ಧೈರ್ಯ ತುಂಬಿದು. ಅದರಿಂದ ಭೀಷ್ಮ ದ್ರೋಣಾದಿಗಳು ಕೂಡ ಅಂಥ ನಿರ್ಣಾಯಕ ಘಟ್ಟ ಕುರುಕ್ಷೇತ್ರ ಯುದ್ಧ, ದುರ್ಯೋಧನ ತಪ್ಪೊಂದು ಗೊತ್ತುಂಟು, ಆದರೆ ದುರ್ಯೋಧನ ಪರವಾಗಿ ನಿಲ್ಲುವಂತಹ ಎದೆಗಾರಿಕೆ, ಆ ಧರ್ಮನಿಷ್ಠೆ ಅವರಲ್ಲಿ ಬರಲಿಲ್ಲ. ಯಾಕೆ? ದೈತ್ಯ ಶಕ್ತಿಯ ಪ್ರವೇಶ. ನಾವೆಲ್ಲರೂ ಕೂಡ ಅದರಂತೆ, ಕರ್ಣ ಭೀಷ್ಮರಂತೆ ಒಳ್ಳೊಳ್ಳೆ ಬುದ್ಧಿ ಇದೆ, ಸಂದರ್ಭ ಬಂದಾಗ ಅದನ್ನು ಮರೆತು ಬಿಡ್ತೇವೆ. ಯಾವುದೋ ಕೆಟ್ಟ
ಶಕ್ತಿಗೆ ಬಲಿಯಾಗಿ ನಮ್ಮ ವಿಚಾರವನ್ನು ವಿವೇಕವನ್ನು ಕಳೆದುಕೊಂಡು ಕೆಟ್ಟ ವರ್ತನೆ ಮಾಡ್ತೇವೆ. ಅದಕ್ಕೋಸ್ಕರ ಈ ಭೀಷ್ಮದ್ರೋಣಾದಿಗಳಿಗೆ ದುಷ್ಟಶಕ್ತಿಯ ದೈತ್ಯ ಶಕ್ತಿಯ ಪ್ರವೇಶದಿಂದ ಹೇಗೆ ಅವರು ದಾರಿ ತಪ್ಪಿದರು ಎಂಬ ನೆನಪು ನಮಗಿದ್ದರೆ ನಾವು ದಾರಿ ತಪ್ಪಿದಾಗ ಕೂಡಲೇ ತಿದ್ದಿಕೊಳ್ಳಲು ಅವಕಾಶ ಆಗ್ತದೆ. ಅಂಥ ಸಂದೇಶ ಮಹಾಭಾರತ ಬರೀ ಪಾಂಡವರ ಕೌರವರ ಯುದ್ಧವಲ್ಲ ಅಂತ ಆರಂಭದಲ್ಲಿ ಹೇಳಿದ್ದೇನೆ. ನಮ್ಮ ಒಳಗಿನ ಸದ್ಗುಣ ದುರ್ಗುಣಗಳ ಹೋರಾಟ ನಿತ್ಯ ನಡೀತಾ ಇದೆ. ನಮ್ಮ ಒಳಗೆ ಕೌರವರು ಇದ್ದಾರೆ, ಪಾಂಡವರು ಇದ್ದಾರೆ. ಆದರೆ ಪಾಂಡವರಿಗೆ ವನವಾಸ, ಕೌರವರದ್ದೇ ವಿಜೃಂಭಣೆ ನಮ್ಮ ಜೀವನದಲ್ಲಿ. ಪಾಂಡವರು ಅರಣ್ಯಕ್ಕೆ ಹೋಗಬೇಕಾಯಿತು, ಕೌರವರು ಅಧಿಕಾರ ಚಲಾಯಿಸಿದ. ನಮ್ಮಲ್ಲಿ ಅದೇ ನಡೀತಾ ಇದೆ. ಧಾರ್ಮಿಕ ಶಕ್ತಿ, ಧಾರ್ಮಿಕ ವಿಚಾರಗಳಿಗೆ ಅರಣ್ಯವಾಸ, ಅಜ್ಞಾತವಾಸ. ಪಾಂಡವರಿಗೆ ಅಜ್ಞಾತವಾಸದಂತೆ ನಮ್ಮ ಧರ್ಮಕ್ಕೂ ಅಜ್ಞಾತವಾಸ, ಅದಕ್ಕೂ ಅರಣ್ಯವಾಸ. ದುರ್ಯೋಧನ ಅವರ ವಿಜೃಂಭಣೆ, ಕೆಟ್ಟ ಶಕ್ತಿಯ ವಿಜೃಂಭಣೆ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಡೀತಾ ಇದೆ. ಆ ದುರ್ಯೋಧನ ಪ್ರಾಣತ್ಯಾಗಕ್ಕೆ ಸಿದ್ಧನಾದರೂ ಅವನು ಪ್ರಚೋದನೆ ಮಾಡಿ ಪುನಃ ಕೆಟ್ಟ ಕಾರ್ಯಕ್ಕೆ ಅವರು ಪ್ರಚೋದನೆ ಮಾಡ್ತಾ ಇದ್ದಾರೆ. ಆ ರೀತಿ ನಾವು ದೈತ್ಯ ಶಕ್ತಿಯ ಆ ಒಂದು ಒತ್ತಡಕ್ಕೆ ಒಳಗಾಗದೆ ಯಾವಾಗಲೂ ಎಚ್ಚರಿಕೆಯಿಂದ ದಾರಿ ತಪ್ಪದಂತೆ ನಮ್ಮ ಸದ್ಗುಣಗಳನ್ನು ಬೆಳೆಸುವಂಥ ಪ್ರಯತ್ನ. ನಮ್ಮಲ್ಲಿ ದೇವತೆಗಳು ಇದ್ದಾರೆ, ಅಭಿಮಾನಿ ದೇವತೆಗಳು, ಅಸುರರು ಇದ್ದಾರೆ. ಆ ಘರ್ಷಣೆಯಲ್ಲಿ ದೇವತೆಗಳಿಗೆ ಪರಾಜಯವಾಗದಂತೆ, ಸಾತ್ವಿಕ ಶಕ್ತಿಗೆ, ಧಾರ್ಮಿಕ ಭಾವನೆಗೆ ಧಕ್ಕೆಯಾಗದಂತೆ ಯಾವಾಗಲೂ ಎಚ್ಚರ ವಹಿಸಬೇಕು ಎಂಬುದು ಈ ಘಟ್ಟದ ಆ ದೈತ್ಯರು ದುರ್ಯೋಧನ ಜೊತೆಗೆ ಮಾತಾಡಿದ ಸಂವಾದದಿಂದ ನಾವು ಅರಿತುಕೊಳ್ಳಬೇಕಾದ ಅಂಶ. ಹೀಗೆ ಕರ್ಣ ದಿಗ್ವಿಜಯ ಸಾಧಿಸಿದ, ಗೆದ್ದ, ಬಂದ. ದುರ್ಯೋಧನಿಗೆ ಸಂತೋಷವೇ ಸಂತೋಷ. ಆ ದುರ್ಯೋಧನ ಹೇಳ್ತಾನೆ, ಯತ್ ನ ಭೀಷ್ಮಾತ್ ನ ಚ ದ್ರೋಣಾತ್ ನ ಕೃಪಾತ್ ನ ಚ ಬಾಲಿಕಾತ್ ಪ್ರಾಪ್ತವಾನಸ್ಮಿ. ಕರ್ಣನೇ ಭೀಷ್ಮ ದ್ರೋಣ ಯಾರೂ ಮಾಡಿಲ್ಲ ಅಂಥ ಕೆಲಸ. ಎಲ್ಲ ದಿಗ್ವಿಜಯ ಮಾಡಿ ಕಪ್ಪ ಕಾಣಿಕೆ ಪಡೆದುಕೊಂಡು ನನ್ನ ಗೌರವವನ್ನು ಬೆಳೆಸಿ. ನಿನ್ನಿಂದ ನಾನು ಅನಾಥನಾಗಿದ್ದವನು, ಈಗ ನಿನ್ನಿಂದಾಗಿ ನಾನು ಸನಾಥ, ನನಗೊಬ್ಬ ರಕ್ಷಕ ಇದ್ದಾನೆ ಎಂಬ ಧೈರ್ಯ ಬಂದಿದೆ ಎಂಬುದಾಗಿ ಕರ್ಣನನ್ನು ಭಾರೀ ಸಂಭ್ರಮ, ಭಾರೀ ಸಂತೋಷದಿಂದ ಯಾರೂ ಮಾಡದ ಕೆಲಸ ನೀನು ಮಾಡಿದೆ. ಕರ್ಣ ಮಾಡಲಿಕ್ಕೆ ಕಾರಣ ಮೊದಲಿಗಿಂತಲೂ ಕೂಡ ಹೆಚ್ಚು ಶಕ್ತಿ ಪಡೆದಿದ್ದಾನೆ. ಅವನ ಜೊತೆಗೆ ಅವನು ಸೂರ್ಯಪುತ್ರ, ಒಳ್ಳೆಯವನು. ಆದರೆ ನರಕನ ಶಕ್ತಿ ಸೇರಿಸಿದೆ, ಅವನ ದುಷ್ಟತನವೂ ಸೇರಿದೆ. ಆದರೆ ಮತ್ತಷ್ಟು ಅವನು ಕೆಟ್ಟ ವರ್ತನೆ ಮಾಡಿದ, ಹೆಚ್ಚು ಬಲವನ್ನು ತೋರಿಸಿದ. ಕರ್ಣನನ್ನು ದುರ್ಯೋಧನ ಸ್ವಾಗತ ಮಾಡಿದ. ಕೆಲವರು ಆ ಸಂದರ್ಭದಲ್ಲಿ ಅನೇಕ ಗುಂಪು ಕೇಚಿದೇನಂ ಪ್ರಶಂಸಂತಿ, ಕೆಲವು ಕರ್ಣನು ಹೊಗಳುವುದು, ಕೆಲವರು ನಿಂದಿಸುವ. ಈ ಕರ್ಣನಿಂದಲೇ ದುರ್ಯೋಧನ ಮತ್ತಷ್ಟು ಧೈರ್ಯ ತಾಳಿಕೊಂಡು, ಕರ್ಣ ಇಲ್ಲದೆ ಹೋದರೆ ಇಷ್ಟು ಧೈರ್ಯದಿಂದ ಪಾಂಡವರಿಗೆ ಅನ್ಯಾಯ ಮಾಡ್ತಾ ಇರಲಿಲ್ಲ, ಸಂಧಾನಕ್ಕೆ ತಯಾರಾಗ್ತಾ ಇದ್ದ. ಕರ್ಣನ ಬಲ, ಅವನಿಂದಲೇ ದುರ್ಯೋಧನ ಮತ್ತಷ್ಟು ಕೆಟ್ಟ. ಒಂದು ಕಡೆ ಶಕುನಿ, ಮತ್ತೊಂದು ಕಡೆ ಕರ್ಣ. ಇವರಿಂದಾಗಿ ಶಕುನಿ ದುರ್ಬುದ್ಧಿಯನ್ನು ಹೇಳಿಕೊಡುವ, ಧೈರ್ಯ ತುಂಬುವನು ಕರ್ಣ. ಇದರಿಂದ ದುರ್ಯೋಧನ ಮತ್ತಷ್ಟು ಕೆಟ್ಟ ದಾರಿಯಲ್ಲಿ ಹೋಗಲು ಅವಕಾಶವಾಯಿತು ಎಂಬುದಾಗಿ ಕರ್ಣನ ದಿಗ್ವಿಜಯವು ಕೂಡ ಮತ್ತಷ್ಟು ದುರ್ಯೋಧನನ ದೌಷ್ಟ್ಯಕ್ಕೆ ಕಾರಣ. ಅವನಲ್ಲಿ ಮತ್ತಷ್ಟು ಧೈರ್ಯ ಬಂದು ಕೆಟ್ಟ ರೀತಿಯಿಂದ ವರ್ತಿಸ್ತಾನೆ ಎಂಬುದಾಗಿ ಕೆಲವರು ನಿಂದಂತಿ ಸ್ಮ ತಥಾಪರಿ, ಕರ್ಣನ ಬಗ್ಗೆ ಭಾಳ ಕೆಟ್ಟ ರೀತಿಯಿಂದ ಅವನ ಬಗ್ಗೆ ಮಾತಾಡ್ತಾ ಇದ್ದರು. ಕೆಲವು ತಟಸ್ಥರು, ತುಷ್ಟಿ ಮಾತು. ಆ ದುರ್ಯೋಧನನ ಪರಿವಾರದಲ್ಲಿ ಕೆಲವರು ಕರ್ಣನನ್ನು ಹೊಗಳುವವರು, ಕೆಲವರು ಕರ್ಣನ ಬಗ್ಗೆ ಕೆಟ್ಟ ಅಭಿಪ್ರಾಯ, ಸರಿಯಾದ ಅಭಿಪ್ರಾಯ, ಒಳ್ಳೆಯ ಅಭಿಪ್ರಾಯ ತೋರಿಸಿದೆ. ಅವನು ಚೆನ್ನಾಗಿಲ್ಲ, ಅವನು ಮತ್ತಷ್ಟು ಇದರಿಂದ ನಮ್ಮ ಕುಲಕ್ಕೆ ಕೆಟ್ಟದೇ ಆಗ್ತದೆ ಅಂತ ಅವರನ್ನು ನಿಂದೆ ಮಾಡ್ತಾ ಇದ್ದರೆ, ಕೆಲವರು ತಟಸ್ಥ ಧೋರಣೆ. ಈ ರೀತಿಯ ಪರಿಸ್ಥಿತಿ ನಡೆಯಿತು. ಆಮೇಲೆ ಕರ್ಣ ಆಲೋಚನೆ ಮಾಡಿದ, ದುರ್ಯೋಧನ ರಾಜಸೂಯ ಯಾಗ ಮಾಡೋಣ. ಪುರೋಹಿತ ಒಬ್ಬ ನಿಮ್ಮ ಕುಲದಲ್ಲಿ ಧರ್ಮರಾಜ ರಾಜಸೂಯ ಯಾಗ ಮಾಡಿದ್ದಾನೆ, ಇನ್ನೊಂದು ರಾಜಸೂಯ ಬೇಡ ಅಂಥೇಳಿ ಪುಂಡರೀಕ ಯಾಗ ಅಂತ ದೊಡ್ಡದು, ಅದು ಕೂಡ ವೈಷ್ಣವ ಯಾಗ.
ವಿಷ್ಣುವಿನದ್ದೇ ಒಂದು ಪ್ರಾಧಾನ್ಯ ಅಂತ ವೈಷ್ಣವ ಯಾಗ. ಅದನ್ನು ಭಾರೀ ಸಂಭ್ರಮದಿಂದ ದುರ್ಯೋಧನ ಮಾಡಿದ. ಒಳ್ಳೆಯ ಭಾರಿ ದಾನ, ಎಲ್ಲನೂ ಕರೆಸಿ ಪಾಂಡವರು ಮಾಡಿದ್ದಾರೆ, ತಾನು ಅದಕ್ಕಿಂತ ಕಡಿಮೆಯಾಗಬಾರದು ಎಂಬುದಾಗಿ ಅಲ್ಲಿ ಕೂಡ ಒಳ್ಳೆಯ ಬುದ್ಧಿಯಲ್ಲ, ಡಾಂಬಿಕತನ. ತಾನು ಪಾಂಡವರು ರಾಜಸೂಯಾಗ ಮಾಡಿದ್ದಾರೆ, ನಾನು ಅದರಂತೆ ಮಾಡಬೇಕು ಹೊರತು ಭಕ್ತಿಯಿಂದ ಒಳ್ಳೆಯ ಉದಾರ ಬುದ್ಧಿಯಿಂದ ಅಲ್ಲ. ಕೇವಲ ಪಾಂಡವರ ಮೇಲೆ ಹೊಟ್ಟೆ ಕಿಚ್ಚು, ಸ್ಪರ್ಧೆ, ಸದ್ಬುದ್ಧಿಯಿಂದ ಮಾಡಿದ್ದಲ್ಲ. ನಾನು ಕಡಿಮೆಯಲ್ಲ ಅಂತ ತೋರಿಸಬೇಕು, ಒಂದು ಪ್ರದರ್ಶನ, ಒಂದು ಡಾಂಬಿಕತನ. ಅದರಿಂದ ದೊಡ್ಡ ಯಾಗವನ್ನು ಮಾಡಿದ. ಯಾಗ ಮುಗಿಯಿತು. ಯಾಗ ಮುಗಿದಾಗ ಕೆಲವರು ಅವನ ಸ್ನೇಹಿತರು ಪರಿವಾರದವರೆಲ್ಲ ಹೊಗಳಿದರೆ, ಅನೇಕರು ಎಷ್ಟೇ ಯಾಗ ಮಾಡಲಿ ಪಾಂಡವರ ಯಾಗದ 16ನೇ ಒಂದು ಅಂಶವಲ್ಲ. ಪಾಂಡವರ ರಾಜಸಿ ಯಾಗದ ಮುಂದೆ ದುರ್ಯೋಧನನ ಪುಂಡರೀಕ ಯಾಗ ಏನೂ ಅಲ್ಲ ಎಂಬುದಾಗಿ ಬಹಳ ಮಂದಿ ಹೇಳಿದರು. ಕೆಲವರವರ ಗುಂಪಿನವರು ಹೋ 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 ಭಾರಿ ಮಾಡಿದಿ ಎಂಬುದಾಗಿ ಅವನನ್ನು ಹೊಗಳಿದ್ದೇ ಹೊಗಳಿದ್ರು. ಬಹಳ ಮಂದಿ ರಾಜಸಿ ಯಾಗದ ಮುಂದೆ ಇವನದ್ದು ಏನೂ ಅಲ್ಲ ಅಂತ. ಹೀಗೆ ಅಲ್ಲಿಯೂ ಕೂಡ ಬಹಳ ಭಿನ್ನಾಭಿಪ್ರಾಯ. ಅವನ ಪರವಾಗಿ ಕೆಲವರು, ಬಹಳ ಮಂದಿ ವಿರೋಧ. ಪಾಂಡವರ ಬಗ್ಗೆ ಹೆಚ್ಚು ಜನರಿಗೆ ಅಭಿಮಾನವಿದೆ. ಅಂತೂ ತಾನು ಕಡಿಮೆಯಲ್ಲ ಅಂಥೇಳಿ ದೊಡ್ಡ ಪುಂಡರೀಕ ಯಾಗವನ್ನು ಮಾಡಿ ತಾನು ದೊಡ್ಡ ಸಾಧನೆ ಮಾಡಿದೆ ಎಂಬುದಾಗಿ ದುರ್ಯೋಧನ ಉಬ್ಬಿಸಿದ. ಆಗ ಕರ್ಣ ಹೇಳ್ತಾನೆ, ಆಗ ಯಾಗ ಮಾಡುವಾಗ ಆ ದುರ್ಯೋಧನ ಪಾಂಡವರಿಗೆ ಬಳಿ ಕಳಿಸಿದ. ಯಾಗ ಪುಂಡರೀಕ ಯಾಗ ಮಾಡ್ತಾ ಇದ್ದೇನೆ, ನೀವು ಬರಬೇಕು ಅಂತ ಆಹ್ವಾನ. ಅದೊಂದು ನಾಟಕ ಪಾಂಡವರಿಗೆ. ಬಂದು ನೋಡಿ ಅವರಿಗೆ ಸ್ವಲ್ಪ ನಾಚಿಕೆ ಆಗಬೇಕು ಅಂಥೇಳಿ ಧರ್ಮರಾಜನಿಗೆ ಪಾಂಡವರಿಗೆ ಆಹ್ವಾನ. ಧರ್ಮರಾಜ ಹೇಳಿದ, ನಾವು ಮಾತು ಕೊಟ್ಟಿದ್ದೇವೆ 14 ವರ್ಷ ವನವಾಸ ಅಂತ, ಮಾತನ್ನು ಭಗ್ನಗೊಳಿಸಲು ನೀನು ಆಹ್ವಾನ ಕೊಟ್ಟು ನಾವು ಬರಲಿಕ್ಕೆ ತಯಾರಿಲ್ಲ, ಈಗ ನಾವು ಬರುವುದಿಲ್ಲ ಅಂತ ಧರ್ಮರಾಜ ಬರಲಿಕ್ಕೆ ಒಪ್ಪಲಿಲ್ಲ. ಭೀಮಸೇನ ಹೇಳಿದ, ಈಗ ಬರುವುದಿಲ್ಲ, 14 ವರ್ಷ ಮುಗಿಯಲಿ, ಇನ್ನು ದೊಡ್ಡ ಯಜ್ಞ ಆಗಲಿಕ್ಕಿದೆ, ಆ ಯಜ್ಞದಲ್ಲಿ ಹವಿಸ್ಸು ನೀನೆ, ನಿನ್ನೆ ಹವಿಸ್ಸು ಮಾಡಿ ಆ ಯುದ್ಧಾಗ್ನಿಗೆ ಅರ್ಪಿಸಲಿಕ್ಕೆ ಉಂಟು, ಆಗ ನಾವು ಬರ್ತೇವೆ, ಈಗ ಬರುವುದಿಲ್ಲ ಅಂತ ಸ್ವಲ್ಪ ನಿಷ್ಠುರವಾಗಿ ಭೀಮಸೇನ ಹೇಳಿದ. ಧರ್ಮರಾಜ ಯಥಾ ಪ್ರಕಾರ ಶಾಂತ ಧೋರಣೆ. ಈಗ ಬರುವುದಿಲ್ಲ, ಮಾತು ಕೊಟ್ಟಿದ್ದೇವೆ, ವನವಾಸದ ದೀಕ್ಷೆಯಲ್ಲಿದ್ದೇವೆ, ಅದೇ ಈಗ ಬರುವುದಿಲ್ಲ ಅಂತ ನಯವಾಗಿ ಕಳಿಸಿದ. ಭೀಮಸೇನ ಸ್ವಲ್ಪ ಕಠೋರವಾಗಿ ಉತ್ತರಿಸಿದ. ಆಮೇಲೆ ಕರ್ಣ ಹೇಳ್ತಾನೆ, ಈ ಪಾಂಡವರನ್ನು ಕೊಂದು ರಾಜಸೂಯಾಗ ಮಾಡಬೇಕು, ನಾವು ಆ ಸಂಕಲ್ಪ ಮಾಡುವ. ಈ 14 ವರ್ಷ ಮುಗಿಯಲಿ, ಪಾಂಡವರ ಜೊತೆಗೆ ಹೋರಾಟ ಮಾಡಿ ಅವರನ್ನು ಕೊಂದು ನಾವೆಲ್ಲ ಸೇರಿ ಈ ಯಾಗ ಅಲ್ಲ, ರಾಜಸೂಯ ಯಾಗ. ಈಗ ಧರ್ಮರಾಜ ಜೀವಂತನಾಗಿದ್ದಾನೆ, ಒಂದು ಕುಲದಲ್ಲಿ ಒಬ್ಬ ಜೀವಂತನಾಗಿರುವಾಗ ರಾಜಸೂಯ ಯಾಗ ಮಾಡೋದಕ್ಕೆ ಆಗೋದಿಲ್ಲ, ಅವನು ಸಾಯಲಿ, ಕೊಲ್ಲೋಣ, ಆಮೇಲೆ ರಾಜಸೂಯ ಯಾಗ ಮಾಡೋಣ. ಭಾರಿ ಖುಷಿ ದುರ್ಯೋಧನಿಗೆ. ಈ ಥರದ ಕನಸು ಮಾಡಿ ಹಚ್ಚಿಕೊಂಡರು. ಮುಂದೆ ನಾವು ರಾಜಸೂಯ ಯಾಗ ಮಾಡೋಣ ಅಂತ ಕನಸು ಕಂಡ ದುರ್ಯೋಧನ. ಎಷ್ಟು ಕೆಟ್ಟ ಆಲೋಚನೆ, ಇಷ್ಟೆಲ್ಲ ಅವಮಾನ. ಇದನ್ನಾದರೂ ಬುದ್ಧಿ ಬಾರದೆ ನಾನಾ ಥರದ ಕಲ್ಪನೆ, ಕನಸು ಅದನ್ನು ಕಟ್ಟಿಕೊಂಡು ಖುಷಿ ಪಡ್ತಾ ಇದ್ದ ದುರ್ಯೋಧನ ಎಂಬುದಾಗಿ. ಪಾಂಡವರು ಅರಣ್ಯದಲ್ಲಿ ಕಾಲ ಕಳೆಯುತ್ತಾ ಇದ್ದರೆ ದುರ್ಯೋಧನ ಹಸ್ತಿನಾವತಿಯಲ್ಲಿ ಇಷ್ಟೆಲ್ಲ ಅಪಮಾನ ಅನುಭವಿಸಿದ ನಂತರವೂ ಕೂಡ ತಾತ್ಕಾಲಿಕವಾಗಿ ಕರ್ಣನ ದಿಗ್ವಿಜಯದಿಂದ ಯಜ್ಞವನ್ನು ಮಾಡಿ ಭಾರಿ ದೊಡ್ಡ ಸಾಧನೆ ಮಾಡಿದೆವು ಎಂಬುದಾಗಿ ಖುಷಿಯಿಂದ ದುರ್ಯೋಧನ ಮುಂತಾದವರು ಇದ್ದರು ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸ್ತಾ ಇದ್ದೆ.